ನೋಡ್ರಿ ಕೇಳಿದ್ರಲ್ಲ ಆವಾಜ ಹಪ್ಪಳ ಎಷ್ಟ್ ಕ್ರಿಸ್ಪಿಯಾಗಿ ಬಂತೈತಂತ ನೋಡ್ತಿರ್ಬೋದು ಬಿ ನೀವ 4 ರಿಂದ 5 ಪಟ್ಟು ಅರಳದಾವ್ ಹಪ್ಪಳ ಬಹಳ ಮಸ್ತ್ ಆಗಿದಾವು ತಿನ್ನಾಕು ಅಟ್ಟ ಮಸ್ತ್ ಆಗಿರ್ತಾವು ಇವತ್ ನಾನ ಮಸಾಲಾ ಅಕ್ಕಿ ಹಪ್ಪಳ ಮಾಡಿ ತೋರ್ಸಾದೀನಿ ಬನ್ನಿ ಹೇಗ್ ಮಾಡ್ಕೊಳ್ಳೋದಂತ ನೋಡಿ ಮಸಾಲಾ ಹಪ್ಪಳ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ನಾ ಇಲ್ಲಿ 1 ಗ್ಲಾಸ್ ಅಕ್ಕಿ ತಗೊಂಡೇನು ರಾಶನ್ ಅಕ್ಕಿ ನೀವು ಯಾವ್ದು ಅಕ್ಕಿ ತಗೊಂಡ ಮಾಡ್ಕೋಬಹುದು ರುಚಿಗೆ ಬೇಕಾಗುವಷ್ಟು ಉಪ್ಪ 1 ಚಮಚ ಆಗುವಷ್ಟ ಹಪ್ಪಳ ಖಾರ ತಗೊಂಡೇನು 1 ಚಮಚ ಜೀರಿಗೆ 1 ಅರ್ಧ ಚಮಚ ಅಜವಾಯಿನ 1 4 ಹಸಿ ಮೆಣಸಿನಕಾಯಿ ತಗೊಂಡೇನ ನಾ ಇಲ್ಲಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಸುಲಿದು ಇಟ್ಕೊಂಡೇನು ಕೊತ್ತಂಬರಿ ಸೊಪ್ಪ ಈಗ ನಾವ ಅಕ್ಕಿ ತೊಳೆದ ನೆನೆ ಹಾಕೋಬೇಕು ನಾನ ಅಕ್ಕಿ ರಾತ್ರಿನ ಇಲ್ಲಿ ನೆನೆ ಹಾಕೊಂಡೇನು 1 ಗ್ಲಾಸ್ ಅಕ್ಕಿನಿ ಇವ್ ನೆನೆದವು ಈಗ ಇವತ್ನ ಕುದಿಯಾಕ ಇಡುನು 1 ಗ್ಲಾಸ್ ಅಕ್ಕಿ ತಗೊಂಡೇನ ನಾನ 5 ಗ್ಲಾಸ್ ನೀರ್ ತಗೋಬೇಕು ನಾವ ಇಲ್ಲ ನಾನ 5 ಗ್ಲಾಸ್ ನೀರ ಹಾಕಿದ್ದೇನೆ ಈಗ ನೀರ ಕಾಯಕ್ ಇಡುನು ನೋಡ್ರಿ ಅಕ್ಕಿ ನೀವು ಯಾವ್ದ್ರಲ್ಲಿ ಮೆಜರ್ಮೆಂಟ್ ಮಾಡಿರ್ತಿರಲ್ಲ ಅದ್ರ 5 ಆಗುವಷ್ಟ ನೀರ್ ತಗೋಬೇಕು ನಾವಿಲ್ಲಿ ಜೀರಿಗೆ ಹಾಕ್ತೇನು ಅಜವಾಯಿನ ಹೈಕ್ ಮಾಡ್ಕೋರಿ ಟೇಸ್ಟ್ ಚಲೋ ಬರ್ತತಿ ಹಪ್ಪಳ ಖಾರ ಇಲ್ಲಂದ್ರ ಸೋಡಾ ಹಾಕಿವಿ ಮಾಡ್ಕೋಬಹುದು ಉಪ್ಪ ರುಚಿಗೆ ಎಷ್ಟು ಬೇಕಾಗ್ತೈತಿ ನೋಡಿ ಉಪ್ಪು ಹಾಕೋರಿ ಎಲ್ಲ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ರಿ ಇದ್ ನೋಡ್ರಿ ಹೆಸರು ಬಂದೈತಿ ಈಗ ನಾವ ಈ ಅಕ್ಕಿ ನೆನಿಸಿಟ್ಕೊಂಡಿವಲ್ಲ ಇವತ್ನಿತ್ರಾಗ ಹಾಕೋಬೇಕು ಅಕ್ಕಿ ನೀವ ನೆನಿಸ್ ಮಾಡ್ಕೋರಿ ಹಪ್ಪಳ ಅಕ್ಕಿ ನೆನಿಸ್ ಮಾಡ್ಕೊಂಡಿ ಅಂದ್ರ ಹಪ್ಪಳಿನ ಚಲೋ ಆಗ್ತಾವು ನೀವು 6 ರಿಂದ 7 ತಾಸ ನೆನ್ಸ್ಕೋರಿ ಅಕ್ಕಿ ಹಾಕಿ ಒಮ್ಮೆಲ್ಲ ಚಲೋದಂಗ ಮಿಕ್ಸ್ ಮಾಡ್ರಿ ಈಗ ಇದನ್ನ ಕುಕ್ಕರ್ ಲಿಡ್ ಹಾಕಿ ಕುದಿಸ್ಕೋಬೇಕು ಕುಕ್ಕರ್ ಲಿಡ್ ಹಾಕಿ 4 ರಿಂದ 5 ವಿಜಿಲ್ ಬರುವವರೆಗೆ ಕುದಿಸ್ಕೋತೇನೆ ನಾನು ವಿಜಿಲ್ ನೋಡ್ರಿ 4 ಬಿ ಬಿಡ್ಬೋದು 5 ಬಿಡ್ಬೋದು ಒಂದ್ ಸ್ವಲ್ಪ ಮಾಡ್ಕೋತಿದ್ದು ಅಂದ್ರೆ ನಾವ ಜಾಸ್ತಿ ವಿಜಿಲ್ ಅದ ಕುದಿತೈತಿ ನಾವ್ ಅಕ್ಕಿ ಏನ್ ತಗೊಂಡಿರ್ತೀವಲ್ಲ ಇದ ಪೂರಾ ಹಣ್ಣಾಗಿ ಕುದ್ದಿರ್ಬೇಕು ನಮಗ ನಾವ್ ಪೂರಾ ಮ್ಯಾಶ್ ಮಾಡ್ಕೊಳ್ಳೋಂಗ ಆಗ್ಬೇಕು ಅಲ್ಲಿವರೆಗೆ ನೀವು ಕುದಿಸ್ಕೋಬೇಕು ನೀವು ಬಹಳ ಕ್ವಾಂಟಿಟಿದಾಗ ಮಾಡಾದಿರಿ ಅಂದ್ರೆ 3 ರಿಂದ 4 ಸಿಟ್ಟಿದಾಗ ಬಿ ಅದ ಚಲೋದಂಗ್ ಕುದ್ದಿರ್ತೈತಿ ನೀವು ಒಂದ್ ಸ್ವಲ್ಪ ಮಾಡ್ಕೊಳದಿರಿ ಅಂದ್ರ ಆಗ ಒಂದ್ ಸ್ವಲ್ಪ ಜಾಸ್ತಿ ಬೇಕಾಗ್ತತಿ ಯಾಕಂದ್ರೆ ವಿಜಿಲ್ ಜಲ್ದಿ ಆಗ್ತಾವು ಅಕ್ಕಿನ ಹಣ್ಣಾಗಿ ಕುದಿಯವರೆಗೆ ಕುದಿಸ್ಕೋಬೇಕು ಈಗ ನಾ ಇಲ್ಲಿ 4 ರಿಂದ 5 ವಿಜಿಲ್ ಬರುವವರೆಗೆ ಕುದಿಸ್ಕೋತೇನೆ ಅದ ಅಕ್ಕಿ ಕುದಿಯುತ್ತನ ನಾವ ಮಸಾಲೆ ರೆಡಿ ಮಾಡ್ಕೊಳ್ಳು ನಾ ಇಲ್ಲಿ ಒಂದ್ ಮಿಕ್ಸರ್ ಜಾರ್ ತಗೊಂಡೇನು ಬೆಳ್ಳುಳ್ಳಿ ಇದನ್ನೀಗ ಒಂದ್ ಸ್ವಲ್ಪ ತರಿ ರುಬ್ಕೋಬೇಕು ಇದ್ ನೋಡ್ರಿ ಸಣ್ಣ ಮಾಡ್ಕೊಂಡೆ ನಾನು ಈ ತರ ತರಿಯಾಗಿ ಇರ್ಬೇಕು ಪೂರಾ ಪೇಸ್ಟ್ ಆಗಿ ಬಿ ಮಾಡ್ಕೊಳ್ಳೋದು ಬೇಡ ಮತ್ತ ಕೊತ್ತಂಬರಿ ಸೊಪ್ಪಿ ಹಿಂಗ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡೇನು ಈಗಿದ ವಿಜಿಲ್ ಆಗಿ ತಣ್ಣಗಾಗೈತಿ ಕುಕ್ಕರ್ ನಂದ ಸಣ್ಣದೈತಿ ಅದಕ್ಕಾಗಿ ನೋಡ್ರಿ ಈ ತರ ಉಕ್ಕಿ ನೀರ್ ಮ್ಯಾಗ ಬರ್ತೈತಿ ನೀವ ಕುಕ್ಕರ್ ದೊಡ್ಡದ್ ಇಟ್ಕುದ ಮಾಡ್ಕೊಂಡ್ರಿ ಅಂದ್ರ ಚಲೋ ಆಗಿ ಆಗ್ತೈತಿ ಈಗ ಇದನ್ನ ನಾವ ಚಲೋದಂಗ ಮಿಕ್ಸ್ ಮಾಡ್ಕೋಬೇಕು ಇದ ಬಿಸಿ ಇದ್ದಾಗ ಮಾಡ್ಕೊಂಡ್ರಿ ಅಂದ್ರ ಎಲ್ಲ ಚಲೋ ಆಗ್ತೈತಿ ನೋಡ್ಬೋದು ನೀವ ಆಲ್ರೆಡಿ ಇದ ಹಣ್ಣಾಗೆ ಕುದ್ಯೈತಿ ಇದ್ ನೋಡ್ಬೋದು ನೀವ ರೈಸ್ ಅನ್ನೋದ ಖಾನಾನಿಲ್ಲ ಆ ತರ ಆಗ್ಬೇಕಿದ್ ನಮ್ದು ಹಿಟ್ಟ ಮೆಣಸಿನಕಾಯಿ ಬೆಳ್ಳುಳ್ಳಿ ಅದು ಸಣ್ಣ ಮಾಡ್ಕೊಂಡಲ್ಲ ಇದನ್ನೀಗ ಮಿಕ್ಸ್ ಮಾಡ್ತೇನೆ ನಾನು ಕೊತ್ತಂಬರಿ ಸೊಪ್ಪ ಹಾಕಿ ಮಿಕ್ಸ್ ಮಾಡ್ರಲ್ಲ ಚಲೋದಂಗ ನೀವು ಒಮ್ಮೆ ಈ ತರ ಮಾಡಿ ನೋಡ್ರಿ ಹಪ್ಪಳ ತಿನ್ನಾಕಂತೂ ಬಹಳ ರುಚಿಯಾಗಿರ್ತಾವು ಮತ್ ಮಾಡೋದು ಬಹಳ ಸಿಂಪಲ್ ಐತಿ ಒಬ್ಬರ ಇದ್ರ ಬಿ ಬಹಳಷ್ಟ ಹಪ್ಪಳ ಮಾಡ್ಕೋಬಹುದು ಮತ್ ನೀವ ಮುಂಜಾನೆನ ಮಾಡ್ಕೋಬೇಕಂತ ಏನಿಲ್ಲ ಇದನ್ನ ನಾವ ಮನೆ ಒಳಗಡೆನ ಹಾಕಿ ಒಣಸ್ಕೋಬಹುದು ನಿಮ್ಗೆ ಯಾವಾಗ ಟೈಮ್ ಇರ್ತೈತ್ಲ ಆಗ ಮಾಡ್ಕೋಬಹುದು ಈ ತರ ಆಗ್ಬೇಕಿದ ಇದನ್ನ ನಾವ ಬೇರೆ ಒಂದ್ ಪಾತ್ರೆದಾಗ ತಕ್ಕೊಳ್ಳು ಲಘು ಆರ್ತೈತಿ ನಾ ಇಲ್ಲಿ ಪ್ಲೇಟ್ ತಗೊಂಡೇನು ಪ್ಲೇಟ್ನಾಗ ತಕ್ಕೋದ್ರಿಂದ ಲಘುನ ಆರ್ತೈತಿ ಈಗ ಇದನ್ ಬ್ಯಾಟ್ರಿ ಈ ತರ ಹಾಕೋನು ಇದ್ ನೋಡ್ರಿ ತಕೊಂಡೆ ನಾನ ಇದ್ರಾಗ ಈ ತರ ಅಡಾಗ್ಲಿ ಇದ್ರಾಗ ತಕೊಳ್ಳೋದ್ರಿಂದ ಆರ್ತೈತ್ ಲಗೋಟ ಇದ ಒಂದ್ ಸ್ವಲ್ಪ ಆರಿದ ಬಳಿಕ ನಾವ ಹಪ್ಪಳ ಮಾಡ್ಕೋಬೇಕು ಡೈರೆಕ್ಟ್ ಆಗಿ ನೀವು ಈ ಹಪ್ಪಳ ಬಿಸಿಲಾಗ ಹಾಕಿದ್ರೆ ಬಿ ಒಡಿ ಚಾನ್ಸ್ ಇರ್ತೈತಿ ಅದಕ್ಕಾಗಿ ಫಸ್ಟ್ ಹಾಕಬೇಕಾದ್ರೆ ನೀವು ಒಂದಿನ ಮೊದಲ ಮನಿ ಒಳಗಡೆ ಹಾಕೋರಿ ಆಮ್ಯಾಗ ಒಂದಿನ ತೆಗದ ಬಿಸಿಲಾಗ ಚಲೋದಂಗ ಒಣಗಿಸಿ ಇಟ್ಕೊಂಡ್ರಿ ಅಂದ್ರ 1 ವರ್ಷ ಇಟ್ಕೋಬಹುದು ಈಗ ಹಪ್ಪಳ ಮಾಡ್ಕೊಳ್ಳು ಹಪ್ಪಳ ಮಾಡಾಕ ಈ ತರ ಒಂದ್ ಪ್ಲಾಸ್ಟಿಕ್ ಕವರ್ ತಗೊಂಡೆ ನಾನು
ಇದಕ್ಕ ಒಂದ್ ಸ್ವಲ್ಪ ಎಣ್ಣೆ ಹಚ್ಚುನು. ನೀವು ಕವರ್ ಬೇಡ ಅಂದ್ರ ಒಂದ ಕಾಟನ್ ಬಟ್ಟೆ ತಗೊಂಡ್ ಬಿ ಮಾಡ್ಕೋಬಹುದು. ಮತ್ತ ಎಣ್ಣಿನೂ ಭಾಳ ಹಚ್ಚಾಕ್ ಹೋಗ್ಬ್ಯಾಡ್ರಿ. ಫಸ್ಟ್ ಟೈಮ್ ಒಂದ್ ಸ್ವಲ್ಪ ಅದು ಬಿ ಹಚ್ಕೋರಿ. ಎಣ್ಣೆ ಭಾಳ ಹಚ್ಚಿರಿ ಅಂದ್ರ ಹಪ್ಪಳ ಒಂದ್ ಸ್ವಲ್ಪ ದಿನಾಗನ ವಾಸ ಬರಾಕ್ ಹಿಡಿತಾವು. ಎಣ್ಣೆ ಹಚ್ಚಾನಿಲ್ದ ಹಾಗೆ ಮಾಡ್ಕೊಂಡ್ರ ಬಿ ನಡಿತೈತಿ. ಕಾಟನ್ ಬಟ್ಟೆ ತಗೊಂಡ್ ಮಾಡ್ಕೊಳದಿರ್ ನೀವಂದ್ರ ಅದನ್ನ ನೀರಲ್ಲಿ ಒದ್ದೆ ಮಾಡಿ ಹಾಗೆ ಮಾಡ್ಕೋಬಹುದು. ಅದಕ್ಕೇನ್ ಎಣ್ಣೆ ಹತ್ತಂಗಿಲ್ಲ. ಈಗ ಹಪ್ಪಳ ಮಾಡ್ಕೊಳ್ಳೋನು. ಇಲ್ಲಿ ನೋಡ್ರಿ, ಈ ಪಾಲಿಥೀನ್ಗೆ ಎಣ್ಣೆ ಹಚ್ಕೊಂಡೇವಲ್ಲ, ಈ ಪಾಲಿಥೀನ್ದಾಗ ಒಂದ್ ಚಮಚೆ ಆಗೋಟ್ಟ ಹಿಟ್ಟು ಹಾಕ್ತೇನು. ಈಗ ಇನ್ನೊಂದ್ ಪಾಲಿಥೀನ್ ತಗೊಂಡಿರ್ತೇವಲ್ಲ, ಇದನ್ನ ಮೇಲ್ಗಡೆ ಇಟ್ಕೋರಿ. ಈ ತರ ಒಂದ ಪ್ಲೇಟ್ ತಗೋರಿ. ಪ್ಲೇಟ್ ತಗೊಂಡ ಇದ್ ನೋಡ್ರಿ, ಅದ್ರ ಮ್ಯಾಗ ಹಿಂಗ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ರಿ ಅಟ್ಟ. ನೋಡ್ರಿ ಏನ್ ಮಸ್ತ್ ಆಗಾತ್ ಹಪ್ಪಳ. ಮತ್ತಿದ ನಿಮಗೆ ಎಷ್ಟು ತಿಳು ಬೇಕಲ್ಲ ಅಟ್ಟ ತಿಳು ಬಿ ಮಾಡ್ಕೋಬಹುದು. ಈಗ ಇದನ್ನ ಮ್ಯಾಲಿನ ಕವರ್ ತಕೋಬೇಕು. ನೋಡ್ಬೋದು ನೀವ ಏನ್ ಮಸ್ತ್ ಆಗೈತಿ ಹಪ್ಪಳ ತಲಿ. ಇಲ್ಲಿ ನಾಲ್ಕಾಕ್ ನಾನು ಪಾಲಿಥೀನ್ ಹಸಿದನು. ನೀವು ಈ ಹಪ್ಪಳ ಪಾಲಿಥೀನ್ ಮ್ಯಾಗ ಹಾಕೋಬೇಕು. ಇದ್ ನೋಡ್ರಿ, ಹಿಂಗ್ ಹಾಕಿ ಕಸಿಂದ ಮೇಲ್ಗಡೆಯಿಂದ ಪಾಲಿಥೀನ್ ತಕ್ಕೋಬಹುದು. ಆರಾಮಾಗಿ ಬರ್ತೈತಿ. ಈ ತರ ಬಿ ಮಾಡ್ಕೋಬಹುದು. ಇಲ್ಲಂದ್ರ ನೀವ ಡೈರೆಕ್ಟ್ ಹಿಟ್ಟ ಈಗ ಒಣ ಹಾಕದಿರ್ತೇವಲ್ಲ ಅದ ಪಾಲಿಥೀನ್ ಮ್ಯಾಗ ಹಾಕ್ರಿ. ಹಾಕಿ ಕಸಿಂದ ಒಂದ್ ಪಾಲಿಥೀನ್ ಹಿಂಗ್ ಮ್ಯಾಗ ಇಡ್ರಿ. ಪ್ಲೇಟ್ ತಗೊಂಡ ಆರಾಮಾಗಿ ಪ್ರೆಸ್ ಮಾಡ್ರೆ ಸಾಕು. ನೋಡ್ರಿ ಈ ತರ ಮಾಡಿ ಇದ ಮೇಲ್ಗಡೆ ಪಾಲಿಥೀನ್ ನಾವ ಆರಾಮಾಗಿ ತಕ್ಕೋಬಹುದು. ನಿಮ್ಗೆ ಯಾವ್ದು ಅನುಕೂಲ ಆಗ್ತದಲ್ಲ ಆ ತರ ಮಾಡ್ಕೋಬಹುದು. ಎಲ್ಲಾ ಹಪ್ಪಳ ಬಿ ಇದೇ ತರ ಮಾಡ್ತೇನೆ ನಾನು. ಇಲ್ಲಿ ನೋಡ್ರಿ, ಎಲ್ಲಾ ಹಪ್ಪಳ ಬಿ ಮಾಡ್ಕೊಂಡೆ ನಾನು. ಒಂದ್ ಗ್ಲಾಸ್ನಾಗ ಎಷ್ಟುಕುನ ಹಪ್ಪಳ ಆಗ್ಯದಾವು ನೋಡ್ಬೋದು ನೀವ. ಮತ್ ನೋಡಾಕ್ ಬಿ ಎಷ್ಟ್ ಗ್ರೀನ್ ಆಗಿ ಏನ್ ಮಸ್ತ್ ಆಗಿ ಕಾಣದಾವ ಅಂದ್ರ ಹಪ್ಪಳ. ನಾವ್ ಕೊತ್ತಂಬರಿ ಸೊಪ್ಪದು ಹಾಕಿ ಮಾಡೋದ್ರಿಂದ ಬಾಳ ಮಸ್ತ್ ಆಗಿದಾವು. ಈಗ ಇವತ್ತ ಫ್ಯಾನ್ ಕೆಳಗಡೆ ಇಲ್ಲೇ ಒಳಗ ಹಾಕಿದೇನು. ನಾಳೆ ಮುಂಜಾನೆ ತೋರಿಸ್ತೇನೆ ನಾ ನಿಮಗ. ನೀವು ನೋಡ್ರಿ, ರಾತ್ರಿ ಹಪ್ಪಳ ಮಾಡ್ಕೊಂಡಿದ್ದಿಲ್ಲ ಒಣಗಿದಾವ್ ನೋಡ್ಬೋದು ನೀವ. ಫ್ಯಾನ್ ಕೆಳಗಡೆನೆ ಹಾಕಿನ್ಯಾನ. ಆಲ್ಮೋಸ್ಟ್ ಒಣಗಿದಾವು. ಇವತ್ನೀಗ ತಕ್ಕೊಂಡ್ ಕಸಿನ್ ನಾವ ಬಿಸಿಲಾಗ ಒಣ ಹಾಕಬೇಕು. ಇಲ್ಲಿ ನೋಡ್ರಿ, ಸೈಡ್ ದಿಂದ ತಾನ ಬಿ ಬಿಟ್ಟಿದಾವು ಮತ್ತ ಆರಾಮಾಗಿ ಎದ್ದು ಬಿ ಬರದವು. ನೋಡ್ರಿ ಈ ತರ ಒಂದ್ ಸ್ವಲ್ಪ ಹಸಿ ಇದ್ದಿದ್ದು ಅಟ್ಟ ಈ ತರ ಹತ್ತಿದಾವು. ಇಲ್ಲಂದ್ರ ಬಿಟ್ಕೊಂಡಾವು ತಾನ. ನೋಡ್ಬೋದು ನೀವ ಆರಾಮಾಗಿ ತಕ್ಕೋಬಹುದು. ತಕ್ಕೊಂಡ್ ನಾನು ಬಿಸಿಲಾಗ ಒಣ ಹಾಕ್ತೇನೆ ಇಂದೊಂದಿನ. ಹಪ್ಪಳ ಮಾಡ್ಕೊಂಡಿದ್ದಿಲ್ಲ ಒಣಗಿದಾವು ನೋಡ್ಬೋದು ನೀವ. ಒಂದ್ ಕಪ್ ಅಕ್ಕಿಗೆ ಎಷ್ಟು ಹಪ್ಪಳ ಆಗ್ಯದಾವ, ಒಂದ್ ಬುಟ್ಟಿ ಆಗೋಷ್ಟು ಹಪ್ಪಳ ಆಗ್ಯದಾವು. ಮತ್ ನೋಡ್ರಿ ಏನ್ ಮಸ್ತ್ ಆಗಿ ಬಂದಾವು ಹಪ್ಪಳ. ಕೊತ್ತಂಬರಿ ಹಸಿ ಮೆಣಸಿಕಾಯಿ ಹಾಕೋದ್ರಿಂದ ಗ್ರೀನ್ ಕಲರ್ ಆಗ್ವಿ ಬಂದಾವು. ಮತ್ತೆ ತೆಳ್ಳಗ್ ಬಿ ಆಗಿದಾವ್ ನೋಡ್ಬೋದು ನೀವ. ಈಗ ನಿಮಗ ಒಂದ್ ಸ್ವಲ್ಪ ಫ್ರೈ ಮಾಡಿ ತೋರಿಸ್ತೇನೆ ನಾನು. ಇವತ್ನ ಚಲೋದಂಗ ಒಣಿಸಿ ನೀವು ಡಬ್ಬಿ ತುಂಬಿ ಇಟ್ಕೊಂಡ್ರಿ ಅಂದ್ರ ಒಂದ್ ವರ್ಷ ತನ ಬಿ ಏನೂ ಆಗುದಿಲ್ಲ. ಆದ್ರ ನೀವು ಮಾಡ್ಕೊಳತ್ನಾಗ ಎಣ್ಣಿ ಕಡಿಮೆ ಹೆಚ್ಚು ಮಾಡ್ಕೋರಿ. ಫಸ್ಟ್ ಟೈಮ್ ಅಟ್ಟ ಒಂದ್ ಸ್ವಲ್ಪ ಹಚ್ಚಿರಿ. ಅದ್ರ ಬಳಕ ಎಣ್ಣೆ ಹಚ್ಚಾಕ್ ಹೋಗ್ಬೇಡ್ರಿ. ಎಣ್ಣೆ ಹಚ್ಚಿರಿ ಅಂದ್ರ ಒಂದ್ ಸ್ವಲ್ಪ ದಿನ ಆದ ಬಳಕ ಅದು ಸ್ಮೆಲ್ ಬರಾಕ್ ಹಿಡಿತೈತಿ. ಈಗ ಫ್ರೈ ಮಾಡುನು. ಎಣ್ಣೆ ಕಾಯಕ್ ಇಟ್ಟಿದ್ದೇನೆ ನಾನು. ಎಣ್ಣೆ ಕಾದೈತಿ. ಈಗ ಹಪ್ಪಳ ಫ್ರೈ ಮಾಡುನು. ಎಣ್ಣೆ ಕಡಕ ಕಾಸ್ಕೊಂಡ ಅಂತ ಫ್ರೈ ಮಾಡ್ಕೋಬೇಕು. ನೋಡ್ರಿ ನೋಡ್ಬೋದು ನೀವ ಸೈಜ್ದಾಗ ಎಷ್ಟು ದೊಡ್ಡದೈತಂತ. ನೋಡ್ರಿ ಹಪ್ಪಳ ಏನ್ ಮಸ್ತ್ ಆಗಿ ಬಂದಾವು. ಎಷ್ಟು ಕ್ರಿಸ್ಪಿಯಾಗಿ ಬಂದಾವಂದ್ರ ಬಾಯಾಗಿಟ್ರನ ಕರಗ್ತಾವ್. ನೋಡ್ರಿ ಬಹಳ ಮಸ್ತ್ ಆಗಿ ಬಂದಾವ್. ನೋಡಿದ್ರಲ್ಲ ಹಪ್ಪಳ ಹೇಗೆ ಮಾಡ್ಕೊಳ್ಳೋದಂತ. ಈಗ ಇನ್ನೊಂದ್ ಥರ ಅಕ್ಕಿಯಿಂದನ ಹಪ್ಪಳ ಹೇಗೆ ಮಾಡೋದಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಅಕ್ಕಿ ಹಪ್ಪಳ ಮಾಡ್ಕೊಳಕ ನಾ ಇಲ್ಲಿ ಒಂದ್ ವಾಟಕ ಅಕ್ಕಿ ತಗೊಂಡ ನೆನೆ ಹಾಕಿದೇನು. ಇವತ್ನ 6 ರಿಂದ 7 ತಾಸ ನೆನ್ಸ್ಕೋಬೇಕು. ಇನ್ನೊಮ್ಮೆ ತೊಳೆದ ಕಸಿಂದ ನೀರ್ ತಕೋತೇನೆ ಈ ಅಕ್ಕಿಯಾಗಿನೂ ನೀರ್ ತಕೊಂಡೇನು. ಈಗ ನಾವ ನೀರ ಕಾಯಕ್ ಇಡುನು. ಇಲ್ಲ ನಾನು ಒಂದ್ ಕುಕ್ಕರ್ ತಗೊಂಡೇನು. 1 ವಾಟಕ ಅಕ್ಕಿ ತಗೊಂಡೇನು. 5 ವಾಟಕ ನೀರ್ ಹಾಕೋಬೇಕು ನಾವೀಗ. ಐದು ವಾಟಕ ನೀರ್ ಹಾಕಿದೇನು. ಈಗ ಕಾಯಕ್ ಇಡುನು. ರುಚಿಗೆ ಬೇಕಾಗುವಷ್ಟು ಉಪ್ಪ,
ಒಂದು ಅರ್ಧ ಚಮಚ ಜೀರಿಗೆ, ಒಂದು ಅರ್ಧ ಚಮಚ ಹಪ್ಪಳ ಖಾರ ಎಲ್ಲ ಹಾಕಿ ಒಂದು ಮಿಕ್ಸ್ ಮಾಡ್ರಿ. ಈ ನೀರ ಎಸರು ಬರಲಿ. ಇದು ನೋಡ್ರಿ ಎಸರು ಬಂದೈತಿ. ಈಗ ಈ ಅಕ್ಕಿ ನೆನೆಸಿಟ್ಕೊಂಡಿವಲ್ಲ ಇವತ್ತನ್ನ ಹಾಕ್ತಾನೆ ಇದ್ರಾಗ. ಅಕ್ಕಿ ಹಾಕಿ ಎಲ್ಲ ಒಮ್ಮೆ ಚಲೋದಂಗೆ ಮಿಕ್ಸ್ ಮಾಡ್ರಿ. ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಹಾಕಿ 4 ರಿಂದ 5 ವಿಜಿಲ್ ಬರುವವರೆಗೆ ಕುದಿಸ್ಕೋಬೇಕು. ನಾವು ಅಕ್ಕಿ ಹಾಕೊಂಡಿರ್ತೀವಲ್ಲ ಇದು ಪೂರಾ ಮಿದು ಆಗುವವರೆಗೆ ಕುದಿಸ್ಕೋಬೇಕು. ನೀವ 5 ಬಿ ಮಾಡ್ಕೋಬಹುದು, 4 ಬಿ ವಿಜಿಲ್ ಮಾಡ್ಕೋಬಹುದು. ನೀವ ನೋಡಿ ಅದ್ ಹಣ್ಣಾಗಿ ಕುದಿಯುವವರೆಗೆ ಕುದಿಸ್ಕೋಬೇಕು. ಕುದ್ರೊಳಗ್ ತೋರಿಸ್ತೇನೆ ನಾನು ನಿಮ್ಗ. ನೋಡ್ರಿ ಹಪ್ಪಳ ಮಾಡಕ್ ನಾನು ಇಲ್ಲಿ ಒಂದ್ ಸ್ವಲ್ಪ ಮೆಣಸಿಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ ತಗೊಂಡೇನು. ಇದನ್ನ ಪೇಸ್ಟ್ ಮಾಡ್ಕೊತೇನೆ. ಈಗ ಕುಕ್ಕರ್ ವಿಜಿಲ್ ಆಗಿ ತಣ್ಣಗಾಗೈತಿ. ಈಗ ತೆಗೆದ್ ನೋಡುನು. ಇದ್ ನೋಡ್ರಿ ಈ ತರ ಕುದ್ದೈತಿ. ಇದನ್ನೀಗ ತಿರ್ಬ್ಯಾಡುನು. ಚಲೋದಂಗ ತಿರ್ಬ್ಯಾಡ್ರಿ. ಇದ ಇನ್ನ ಒಂದ್ ಸ್ವಲ್ಪ ಅನ್ನ ಖಾನದೈತ್ಲ ಇದೆಲ್ಲ ಮ್ಯಾಶ್ ಆಗ್ಬೇಕು. ಈಗ ಇದ್ ಮ್ಯಾಶ್ ಮಾಡಿದೆ ಅನ್ನ ಮಸಾಲೆ ಮಿಕ್ಸ್ ಮಾಡೋನು. ಇಲ್ಲಿ ನಾನು ಹಸಿಮೆಣಸಿಕಾಯಿ ಜಜ್ಜಿಟ್ಟಿದ್ದೇನು ಅದನ್ನ ಹಾಕ್ತಾನು. ಶುಂಠಿ ಮತ್ತ ಬೆಳ್ಳುಳ್ಳಿ ತಗೊಂಡಿದ್ದಿಲ್ಲ ಅದನ್ನು ಹಾಕ್ತಾನು. ನಾ ಇಲ್ಲಿ ಮೆಂತ್ಯ ಸೊಪ್ಪು ತಗೊಂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೇನು ಅದನ್ನ ಮಿಕ್ಸ್ ಮಾಡ್ತೇನು. ಕೊತ್ತಂಬರಿ ಸೊಪ್ಪು ತಗೊಂಡ ಕಟ್ ಮಾಡಿ ಇಟ್ಟಿದ್ದೇನು ಅದನ್ನು ಹಾಕ್ತೇನು. ಎಲ್ಲ ಹಾಕಿ ಚಲೋದಂಗೆ ಮಿಕ್ಸ್ ಮಾಡ್ರಿ. ನೀವು ಅನ್ಬೋದು ಮೆಂತ್ಯ ಸೊಪ್ಪು ಹಾಕಿದ್ರ ಕೈ ಆಗುದಿಲ್ಲ ಏನಂತ. ಕೈ ಬರುದಿಲ್ಲದ ಎಳಿದಿದ್ದ ತಗೊಂಡ ಮಾಡ್ರಿ. ಮತ್ತ ದಂಟಲ್ ಇರ್ತದಲ್ಲ ಅದನ್ನ ಹಾಕೋಬಾರ್ದು. ಎಲ್ಲ ಚಲೋದಂಗ ಮಿಕ್ಸ್ ಮಾಡ್ರಮ್ಮಿ. ಈಗ ಇದಾಗೈತಿ. ಹಪ್ಪಳ ಮಾಡ್ಕೊಳ್ಳೋನು. ಹಪ್ಪಳ ಮಾಡಾಕ ನಾ ಇಲ್ಲಿ ಈ ತರ 2 ಕವರ್ ತಗೊಂಡೇನು ಪ್ಲಾಸ್ಟಿಕ್ದು. ಒಂದ್ ಸ್ವಲ್ಪ ಇದಕ್ಕ ಎಣ್ಣೆ ಹಚ್ಚರಿ. ಬಾಳೆನ್ ಬೇಡ, ಒಂದ್ ಸ್ವಲ್ಪ ಹಚ್ಚರಿ. ಫಸ್ಟ್ ಟೈಮ್ ಮಾಡೋತ್ನ್ಯಾಗಟ್ಟ 2 ಕುಬಿ ಎಣ್ಣೆ ಹಚ್ಕಸಿಂದ ಈ ಹಿಟ್ಟು ತಗೊಂಡ ಹಪ್ಪಳ ಮಾಡ್ಕೊಂಡು ನೀವು ಎಷ್ಟು ದೊಡ್ಡ ಮಾಡ್ಕೋರದಿಲ್ಲ ನೋಡಿ ತಗೋರಿ. ಇದ್ ಮೇಲ್ಗಡೆ ಇನ್ನೊಂದು ಕವರ್ ಹಿಂಗ ಇಟ್ಕೋರಿ. ನೀವು ನೋಡ್ರಿ ಈ ತರ ಕೈಲೇ ಬಿ ಮಾಡ್ಕೋಬಹುದು. ಬಹಳ ಸಿಂಪಲ್ ಐತಿ. ಎಷ್ಟು ತೆಳ್ಳಗ್ ಬೇಕಲ್ಲ ಅಷ್ಟು ತೆಳ್ಳಗ್ ಬಿ ಮಾಡ್ಕೋಬಹುದು. ಎಣ್ಣೆ ಭಾಳ ಹಚ್ಚಕ್ ಹೋಗ್ಬೇಡ್ರಿ. ಬಹಳ ಸಿಂಪಲ್ ಐತಿ. ನೋಡ್ಬೋದು ನೀವು ಎಷ್ಟು ದೊಡ್ಡದು ಬೇಕಲ್ಲ ಅಷ್ಟು ದೊಡ್ಡದು ಮಾಡ್ಕೋಬಹುದು. ಎಷ್ಟು ಬೇಕಾದಷ್ಟು ತಿಳು ಬಿ ಆಗ್ತೈತಿ. ಇದಾಗೈತಿ. ಕವರ್ ತಕ್ಕೊಳ್ಳೋಣ ಮ್ಯಾಗಿಂದ. ಇದ್ ನೋಡ್ರಿ ಆರಾಮಾಗಿ ತಕ್ಕೋಬಹುದು. ಇದನ್ನೀಗ ಒಣ ಹಾಕೋನು. ಇದು ಹಪ್ಪಳ ತಗೊಂಡ ಈ ತರ ಹಾಕ್ರಿ. ಇಲ್ಲಿ ಪಾಲಿಥಿನ್ ಮ್ಯಾಗ ಹಾಕದೇನ ನಾನು. ನೀವು ಇದನ್ನ ಪಾಲಿಥಿನ್ ಮ್ಯಾಗ ಹಾಕೋಬೇಕು. ಹಾಕಿ ಕಸಿಂದ ಇದ್ ನೋಡ್ರಿ ಹಿಂಗ ತಕ್ಕೋಬೇಕು. ಎಲ್ಲ ಹಪ್ಪಳ ಬಿ ಇದೇ ತರ ಮಾಡ್ಕೋತೇನೆ ನಾನು. ಮಾಡಿ ತೋರಿಸ್ತೇನು. ಹಪ್ಪಳ ಮಾಡ್ಕೊಂಡಿದ್ದಿಲ್ಲ ಒಣಗಿದಾವು ನೋಡ್ರಿ. ಎಲ್ಲ ಹಪ್ಪಳ ಬಿ ಮಾಡ್ಕೊಂಡೆ ನಾನು. ಈಗ ರಾತ್ರಿ ಮಾಡ್ಕೊಂಡೆ ನಾನು. ಹರಿವತ್ತಕ ಈಲಾಗಿ ನಾಳೆ ಹರಿವತ್ತಾಗದ ಬಿಸಿಲು ಇವು ಅಟ್ಟ ಮಸ್ತ್ ಆಗಿರ್ತಾವು. ನಾನು ನಿಮ್ಗೆ ಒಂದೆರಡು ಫ್ರೈ ಮಾಡಿ ತೋರಿಸ್ತೇನೆ. ನಾ ಇವತ್ನ ಮೊದಲು ಹಾಕಬೇಕಾದ್ರೆ ಒಂದಿನ ಮನ್ಯಾಗ ಒಳಗ ಹಾಕಿನಿ. ಆಮ್ಯಾಗ 2 ದಿನ ತೆಗೆದು ಬಿಸಿಲಾಗ ಒಣಸಿದೆನು. ಚಲೋದಂಗೆ ಒಣಸಿ ಇಟ್ಕೊಂಡ್ರಿ ಅಂದ್ರೆ ಇವ 1 ವರ್ಷ ತನ ಏನೂ ಆಗೋದಿಲ್ಲ. ಆದ್ರೆ ಬಿಸಿಲಾಗ ಒಣಸಿ ಇಟ್ಕೋರಿ. ಈಗ ಫ್ರೈ ಮಾಡಿ ತೋರಿಸ್ತೇನೆ ನಾನು ನಿಮ್ಗೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೇನೆ ನಾನು. ಎಣ್ಣೆ ಕಾದೈತಿ. ಈಗ ಹಪ್ಪಳ ಹಾಕ್ತೇನು. ಎಣ್ಣೆ ಫುಲ್ ಕಡಕ ಕಾಶಿ ಅಂತ ಫ್ರೈ ಮಾಡ್ಕೋರಿ. ಆಗ ಹಪ್ಪಳ ಚಲೋದಂಗ ಫ್ರೈ ಆಗ್ತಾವು. ನೋಡ್ಬೋದು ನೀವು ಎಷ್ಟು ದೊಡ್ಡ ಆಗದಾವತ್ತಲ್ಲಿ. ಈಗ ಎಷ್ಟು ಬೇಕಷ್ಟು ಫ್ರೈ ಮಾಡ್ಕೊಂಡ ಉಳಿದ ಡಬ್ಬಿ ತುಂಬಿ ಇಟ್ಕೋತೇನು. ನೋಡ್ರಿ ಹಪ್ಪಳ ಏನು ಮಸ್ತಾಗಿ ಬಂದಾವು. ಮತ್ತು ಎಷ್ಟು ದೊಡ್ಡದಾವು ನೋಡ್ಬೋದು ನೀವು. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬಂದಾವು. ಒಂದು 3 ತೋರಿಸ್ತೇನೆ ನೋಡ್ರಿ. ನೋಡ್ಬೋದು ಬಾಯಾಗಿಟ್ರೆ ಕರಗ್ತಾವ. ಸಣ್ಣ ಮಕ್ಕಳ ವಯಸ್ಸಾದವ್ರದ್ದು ಇರ್ತಾರಲ್ಲ ಹಲ್ಲಿಲ್ದವ್ರ ಅವ್ರ ಸಹಿತ ತಿನ್ಬೋದು. ಇವತ್ತನ್ನ ಭಾಳ ಮಸ್ತ್ ಬಂದವು.
ನೋಡಿದ್ರಲ್ಲ ರಾಜಸ್ಥಾನಿ ಕಿಚಿಯಾ ಪಾಪಡ ಹೇಗೆ ಮಾಡ್ಕೊಳ್ಳೋದಂತ. ಮಾಡ್ಕೊಳ್ಳೋದು ಭಾಳ ಸಿಂಪಲ್ ಐತಿ. ಇವತ್ತಿನ ನಾನು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.